ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 216ನೆಯ ತಿರುನಾಮ ಅನಿಮಿಷಃ. ಒಮ್ಮೆ ಭಗವಂತನ ತಿರುವಡಿ, ತಿರುಕರ ಮತ್ತು ತಿರುಕಣ್ಣುಗಳ ನಡುವೆ ನಮ್ಮಲ್ಲಿ ಅತ್ಯಂತ ಮಹಿಮೆ ಯಾರಿಗೆ ಎಂಬ ಚರ್ಚೆ ನಡೆಯಿತು. ತಿರುಕರ ಎಂದರೆ ಭಗವಂತನ ಕೈಗಳು. ಭಗವಂತನೇ ನ್ಯಾಯಾಧೀಶನಾಗಿ ಕುಳಿತನು. ಮೊದಲು ತಿರುವಡಿ ಮಾತನಾಡಿತು. ನಾನೇ ಅತ್ಯಂತ ಮಹಿಮೆ ಹೊಂದಿರುವವನು, ಏಕೆಂದರೆ ಎಲ್ಲ ಜೀವಾತ್ಮರು ಭಗವಂತನ ಶರಣಾಗತಿ ಮಾಡುವುದು ನನ್ನಲ್ಲಿಯೇ ಎಂದು ಹೇಳಿ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಆಳ್ವಾರರ ಪ್ರಸಿದ್ಧ ಪಾಶುರವನ್ನು ಹೇಳಿತು. ಅಗಲಗಿಲ್ಲೇನ್ ಇರೇಯುಂ ಎಂದು ಅಲರ್ ಮೇಲ್ ಮಂಗೈ ಉರೈ ಮಾರ್ಬಾ. ನಂತರ ತಿರುಕರ ಮುಂದೆ ಬಂದು, ನಾನೇ ಅತ್ಯಂತ ಮಹಿಮೆ ಹೊಂದಿರುವವನು, ಏಕೆಂದರೆ ನಾನು ಭಕ್ತರಿಗೆ ಭಗವಂತನ ತಿರುವಡಿಯನ್ನು ತೋರಿಸುತ್ತೇನೆ. ತಿರುಮಲೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ನಿಂತಿರುವ ದಿವ್ಯ ಮೂರ್ತಿಯಲ್ಲಿ ಅವರ ಬಲಗೈ ಕೆಳಗೆ ತಿರುವಡಿಯನ್ನು ತೋರಿಸುತ್ತಾ, ನನ್ನ ತಿರುವಡಿಗೆ ಶರಣಾಗು ಎಂದು ಎಲ್ಲರನ್ನೂ ಆಹ್ವಾನಿಸುತ್ತದೆ. ಅಷ್ಟೇ ಅಲ್ಲ, ಕಾಂಚೀಪುರದಲ್ಲಿರುವ ವರದರಾಜ ಭಗವಂತನ ಬಲಗೈ ಅಭಯ ಮುದ್ರೆಯಲ್ಲಿದೆ. ಅವರ ಕರದಲ್ಲಿ ಮಾ ಶುಚಃ ಅಂದರೆ ದುಃಖ ಪಡಬೇಡ ಎಂಬ ಸಂದೇಶವಿದೆ. ಅದನ್ನು ನೋಡುವ ಭಕ್ತರ ಭಯ ತಕ್ಷಣವೇ ದೂರವಾಗುತ್ತದೆ ಎಂದು ಹೇಳಿತು. ಕೊನೆಗೆ ತಿರುಕಣ್ಣಿನ ಸರದಿ ಬಂತು. ಅದು ವಿನಯದಿಂದ, ಎಂಪೆರುಮಾನೆ, ನನ್ನ ಬಗ್ಗೆ ಹೇಳಿಕೊಳ್ಳಲು ಏನೂ ಇಲ್ಲ, ನೀವೇ ಸರ್ವಜ್ಞರು, ತೀರ್ಪನ್ನು ನೀವೇ ನೀಡಿ ಎಂದು ಹೇಳಿತು. ಭಗವಂತನು ಮುಗುಳ್ನಗುತ್ತಾ, ನನ್ನ ತಿರುಕಣ್ಣೆ ಎಲ್ಲಕ್ಕಿಂತ ಮಹಿಮೆ ಹೊಂದಿದೆ ಎಂದು ತೀರ್ಪು ನೀಡಿದರು. ಏಕೆ ಗೊತ್ತೇ? ಭಗವಂತನ ಕರುಣೆಯ ದೃಷ್ಟಿ ಮೊದಲು ಒಬ್ಬ ಭಕ್ತನ ಮೇಲೆ ಬೀಳದಿದ್ದರೆ ಭಗವಂತನ ತಿರುವಡಿಯನ್ನು ತೋರಿಸುವ ತಿರುಕರದ ಮಹತ್ವವನ್ನು ಅವರು ಅರಿಯಲು ಸಾಧ್ಯವಿಲ್ಲ. ಹಾಗೆಯೇ ಭಗವಂತನ ತಿರುವಡಿಯಲ್ಲಿ ಶರಣಾಗುವ ಭಾಗ್ಯವು ಅವನಿಗೆ ದೊರೆಯುವುದಿಲ್ಲ. ಆದ್ದರಿಂದ ಎಲ್ಲಕ್ಕೂ ಮೊದಲ ಕಾರಣ ಭಗವಂತನ ಕರುಣೆಯ ದೃಷ್ಟಿಯೇ. ತನ್ನ ಭಕ್ತರನ್ನು ಯಾವ ಕ್ಷಣವೂ ಮರೆಯದಿರಲು ಭಗವಂತನು ಸದಾ ಕಣ್ಣು ತೆರೆದೇ ಇರುತ್ತಾನೆ. ಅದಕ್ಕಾಗಿಯೇ ಅವರು ಮತ್ಸ್ಯಾವತಾರ ತಾಳಿದರು, ಏಕೆಂದರೆ ಮೀನುಗಳು ಕಣ್ಣು ಮುಚ್ಚುವುದಿಲ್ಲ. ಅನಿಮಿಷಃ ಎಂಬ ತಿರುನಾಮದ ಅರ್ಥ ತನ್ನ ಭಕ್ತರ ಕಡೆಗೆ ಸದಾ ಕಣ್ಣು ತೆರೆದು ಕರುಣೆಯ ದೃಷ್ಟಿಯನ್ನು ಹರಿಸುವವನು. ನಾವು ಪ್ರತಿದಿನ ಅನಿಮಿಷಾಯ ನಮಃ ಎಂದು ಜಪಿಸಿದರೆ ಭಗವಂತನು ಸದಾ ತನ್ನ ಕರುಣೆಯ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿ ನಮ್ಮನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.